ಹಾಯ್ ನಮಸ್ಕಾರ. ಟೀಮ್ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರ ಬಗ್ಗೆ ಇಂಡಿಯಾದ ಸೀನಿಯರ್ ಪ್ಲೇಯರ್ ಒಬ್ಬರು, ಸೀನಿಯರ್ ಕ್ರಿಕೆಟರ್, ಈಗಲೂ ಕೂಡ ಆಡ್ತಿರುವಂಥವರೊಬ್ಬರು BCCIಗೆ ಕಂಪ್ಲೇಂಟ್ ಮಾಡಿದಾರಂತೆ. ಸೊ ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಬಂದಿದೆ. ಇದನ್ನು ಅಲ್ಲಿ ಎಲ್ಲೋ ರೂಮರ್ ಮಾಡಿರೋದಲ್ಲ, ಒಂದಷ್ಟು ನ್ಯಾಷನಲ್ ಲೆವೆಲ್ ವೆಬ್ಸೈಟ್ಗಳೇ, ಸ್ಪೋರ್ಟ್ಸ್ ಬಗ್ಗೆ ನಿರಂತರವಾಗಿ ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಡುವಂಥ ವೆಬ್ಸೈಟ್ಗಳೇ ರಿಪೋರ್ಟ್ ಮಾಡಿರೋದು. CNN, News 18, ಕ್ರೆಕ್ಸ್ ಇವರೆಲ್ಲರೂ ಕೂಡ ರಿಪೋರ್ಟ್ ಮಾಡಿದ್ದಾರೆ. ಯಾರಿರ್ಬೋದು ಆ ಸೀನಿಯರ್ ಪ್ಲೇಯರ್? ನನಗೆ ಒಬ್ಬ ಪ್ಲೇಯರ್ ಹೆಸರು ತಲೆಯಲ್ಲಿ ಓಡ್ತಾ ಇದೆ, ನಿಮಗೂ ಕೂಡ ಅದೇ ಹೆಸರು ಓಡ್ತಾ ಇದೆಯಾ? ಕಮೆಂಟ್ ಮಾಡಿ ನೋಡೋಣ, ಎರಡೂ ಕೂಡ ಟ್ಯಾಲಿ ಆಗುತ್ತಾ ಅಂತ ನೋಡೋಣ. ಸ್ಟಾರ್ಟಿಂಗಲ್ಲೇ ಕಮೆಂಟ್ ಮಾಡಿ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಈ ವಿಡಿಯೋ ಬಗ್ಗೆ ಮಾತನಾಡ್ತೀನಿ, ವಿಚಾರದ ಬಗ್ಗೆ. ಇದರ ಜೊತೆಗೆ RCB ಪಾಡ್ಕಾಸ್ಟಲ್ಲಿ ಭುವನೇಶ್ವರ್ ಕುಮಾರ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಅಂಪೈರ್ ಅನಿಲ್ ಚೌಧರಿ ಕೂಡ ವಿರಾಟ್ ಕೊಹ್ಲಿ ಅವರ ವಿಚಾರವಾಗಿ ಮಾತನಾಡಿದ್ದಾರೆ. ಆ್ಯಡಿಂಗ್ ಟು ದಿಸ್, ನುವನ್ ಕುಲಶೇಖರ, ನಿಮಗೆ ನೆನಪಿರೋ ಹಾಗೆ 2011ರಲ್ಲಿ ಧೋನಿ ವಿನ್ನಿಂಗ್ 6 ಹೊಡಿತಾರೆ ವರ್ಲ್ಡ್ ಕಪ್ಪಿಗೆ. ಆಗ ಬೋಲ್ ಮಾಡಿದೆ ನುವನ್ ಕುಲಶೇಖರ. ಸೊ ಅವರು ಧೋನಿ ಬಗ್ಗೆ ಒಂದು ಆಶ್ಚರ್ಯಕರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಮಾತನಾಡೋಣ. ಸೊ ಫಸ್ಟಿಗೆ ಲೆಟ್ಸ್ ಟಚ್ ಗೌತಮ್ ಗಂಭೀರ್ ಅವರ ಈ ಟಾಪಿಕ್ ವಿಚಾರದ ಬಗ್ಗೆ. ಏನು ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ CNN, News 18 ಅವರೇ ಮಾಡಿರುವಂಥ ರಿಪೋರ್ಟನ್ನು ನಿಮಗೆ ಓದ್ಬಿಡ್ತೀನಿ. ಸೊ ಸೀನಿಯರ್ ಇಂಡಿಯನ್ ಪ್ಲೇಯರ್ಸ್ ಅಪ್ರೋಚ್ BCCI ಓವರ್ ಗೌತಮ್ ಗಂಭೀರ್ಸ್ ಕೋಚಿಂಗ್ ಸ್ಟೈಲ್ ಅಂತ ಹೆಡ್ಲೈನ್ ಕೊಟ್ಟು, ರಿಪೋರ್ಟೆಡ್ಲಿ BCCI ಇಸ್ ಅನ್ಹ್ಯಾಪಿ ವಿತ್ ಹೆಡ್ ಕೋಚ್ ರೆಫ್ಯೂಸಲ್. ಅಂದರೆ BCCIಗೆ ಗೌತಮ್ ಗಂಭೀರ್ ಅವರು ಒಂದಷ್ಟು ವಿಚಾರಗಳನ್ನು ಏನು ಮಂಡಿಸ್ತಾ ಇದ್ದಾರೆ ಈ ರಿವ್ಯೂ ಮೀಟಿಂಗಲ್ಲೂ ಕೂಡ, ಅದು ಅನ್ಹ್ಯಾಪಿ ಅನಿಸಿದೆ. ಯಾಕಂದರೆ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಡಿಫೀಟ್ಗಳ ಬಗ್ಗೆ ಕಾರಣ ಕೊಟ್ಟಾಗ ಎಲ್ಲೂ ಕೂಡ ಗಂಭೀರ್ ತಮ್ಮ ಮೇಲೆ ಆ ಒಂದು ಆರೋಪಗಳನ್ನು ಅಥವಾ ಏನು ಸೋಲಿನ ಜವಾಬ್ದಾರಿ ಇರುತ್ತಲ್ಲ ಅದನ್ನು ಹೊತ್ಕೊಳ್ಳಿಲ್ಲ ಅನ್ನೋದು. ಇದ್ರ ಬಗ್ಗೆ ಈಗ ಕೋಚಿಂಗ್ ಸ್ಟೈಲ್ ಬಗ್ಗೆ ಕೂಡ ಸೀನಿಯರ್ಸ್ ಒಂದಷ್ಟು ಕಂಪ್ಲೇಂಟ್ ಮಾಡಿದಾರಂತೆ. ಸೊ ಗೌತಮ್ ಗಂಭೀರ್ ರಿಪೋರ್ಟೆಡ್ಲಿ ಡಸಂಟ್ ಎಂಜಾಯ್ ದ ಸೇಮ್ ಅಥಾರಿಟಿ ಆ್ಯಂಡ್ ಬ್ಯಾಕಿಂಗ್ ಫ್ರಾಮ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. BCCI ಹಿಂದೆ 1 ವರ್ಷದ ಹಿಂದೆ ಏನು ಅವರಿಗೆ ಬ್ಯಾಕಿಂಗನ್ನು ಕೊಡ್ತಾ ಇತ್ತು, ಸೇಮ್ ಅದೇ ಒಂದು ಬ್ಯಾಕಿಂಗನ್ನು ಈಗ ಅವರು ಎಂಜಾಯ್ ಮಾಡ್ತಿಲ್ಲ. ಅಂದರೆ ಅದು ಸಿಗ್ತಾ ಇಲ್ಲ ಅವರಿಗೆ. ಅದಕ್ಕೆ ಕಾರಣ UK ಟೂರ್ ಇರ್ಬೋದು, ಸೊ ಅದಕ್ಕಿಂತ ಮುಂಚೆ ಆದಂಥ ಒಂದಷ್ಟು ಮ್ಯಾಚ್ಗಳಿರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದಿದೆ ಸಹಜವಾಗಿ. ಆ್ಯಡಿಂಗ್ ಟು ದಟ್, ಲಕ್ಷ್ಮಣ್ ಅವರು ಒಂದು ಜಿಂಬಾಬ್ವೆ ಟೂರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬಂದರು, ವೈಟ್ ವಾಶ್ ಮಾಡ್ಕೊಂಡು ಬಂದರು. ಸೊ ಇದು ಕೂಡ ಆ್ಯಡಪ್ ಆಗುತ್ತೆ. ಸೊ ದ ರಿಪೋರ್ಟ್ ಸೆಟ್ ಸಮ್ ಬೋರ್ಡ್ ಅಫಿಷಿಯಲ್ಸ್ ಬಿಲೀವ್ ಗಂಭೀರ್ ಹ್ಯಾಸ್ ಫ್ರೀಕ್ವೆಂಟ್ಲಿ attributed losses to the players. ಅಂದರೆ ಸೋತಾಗೆಲ್ಲ ಅದರ ಒಂದು ಹೊಣೆಯನ್ನು ಪ್ಲೇಯರ್ಸ್ಗಳ ಮೇಲೆ ಹಾಕ್ತಿದ್ದಾರೆ. ಪ್ಲೇಯರ್ಸ್ಗಳ ಮೇಲೆ ಮಾತ್ರ ಅಲ್ಲ, COE ಅದೆಲ್ಲ ಸೆಂಟರ್ ಆಫ್ ಎಕ್ಸಲೆನ್ಸ್ ಬೆಂಗಳೂರಲ್ಲಿ ಏನಿದೆ, ಯಾವ ಪ್ಲೇಯರ್ಗಳನ್ನು ರೆಡಿ ಮಾಡ್ತಾರೆ, ಸೊ ಇಂಜುರಿ ಆದಾಗ ರಿಹ್ಯಾಬ್ ಆಗುತ್ತೆ, ಸೊ ಅವ್ರ ಮೇಲೆ, ಅಲ್ಲಿನ ಒಂದು ಸ್ಟಾಫ್ ಮೇಲೆ ಲಕ್ಷ್ಮಣ್ ಅವರು ಅದನ್ನು ನೋಡ್ಕೊಳ್ತಿದ್ದಾರೆ. ಮೆಂಬರ್ಸ್ ಆಫ್ ಸಪೋರ್ಟ್ ಸ್ಟಾಫ್ ಮೇಲೂ ಕೂಡ ಆ ಸೋಲಿನ ಹೊಣೆಯನ್ನು, ಬರೀ ಅಂದರೆ ಪ್ರೆಸ್ ಕಾನ್ಫರೆನ್ಸಲ್ಲ, ಡ್ರೆಸ್ಸಿಂಗ್ ರೂಮಲ್ಲಿ ಮಾತನಾಡಬೇಕಾದ್ರೆ ಅಥವಾ BCCI ಅವ್ರು ಕೇಳಿದಾಗ ಸಪೋರ್ಟಿಂಗ್ ಸ್ಟಾಫ್ ಮೇಲೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅವ್ರ ಮೇಲೆ ಆ ಒಂದು ಹೊಣೆಯನ್ನು ಹಾಕ್ತಿದ್ದಾರೆ. ತಾನು ಹೊತ್ಕೋತಾ ಇಲ್ಲ ಜವಾಬ್ದಾರಿಯನ್ನು. ನನ್ನಿಂದ ಸೋಲಾಯಿತು, ನಾನು ಕರೆಕ್ಟಾಗಿ ಮೆಂಟರ್ ಮಾಡಬೇಕಾಗಿತ್ತು. ಪ್ಲೇಯರ್ಸ್ಗಳು ಅಫ್ಕೋರ್ಸ್ ಅವ್ರು ಆಡೋದು, ಕೋಚ್ ಏನೋ ಆಡಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಕೋಚ್ ಅವರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಟೀಮ್ ಮೇಲೆ. ಸೊ ಆ ಜವಾಬ್ದಾರಿನ ಹೊತ್ಕೊಳ್ಬೇಕಾಗತ್ತೆ. ನನ್ನಿಂದ ಅಥವಾ ನಾವು ಓವರಾಲ್ ಒಂದು ಟೀಮ್ ಆಗಿ ನಾವು ವರ್ಕ್ ಆಗಲಿಲ್ಲ ಅಂತ ಹೇಳ್ಬೋದು. ಸೊ ಜೊತೆಗೆ ಸೀನಿಯರ್ ಪ್ಲೇಯರ್ಸ್ಗಳು ಟೀಮ್ ಮ್ಯಾನೇಜ್ಮೆಂಟ್ಗೆ ಜೊತೆಗೆ BCCIಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ. ಅವರ ಕೋಚಿಂಗ್ ಸ್ಟೈಲ್ ಅಷ್ಟು ಚೆನ್ನಾಗಿ ಆಗ್ತಿಲ್ಲ, ಪ್ಲೇಯರ್ಸ್ಗಳ ಜೊತೆಗೆ ಮಿಂಗಲ್ ಆಗ್ತಿರುವಂಥ ರೀತಿ, ಅವರ ಕಮ್ಯುನಿಕೇಷನ್ ಸ್ಟೈಲ್, ಮ್ಯಾಚನ್ನು ಅವರು ಅಪ್ರೋಚ್ ಮಾಡ್ತಿರೋಂಥ ರೀತಿ ಸರಿ ಇಲ್ಲ ಅಂತ ಸೀನಿಯರ್ ಪ್ಲೇಯರ್ಸ್ ಅಂತ ಕೂಡ, ಪ್ಲೇಯರ್ಸ್ ಅಂತ ಹೇಳಿದ್ದಾರೆ. ಜೊತೆಗೆ ಯಾರಿರ್ಬೋದು ಸೀನಿಯರ್ಸ್ ಅಂತಂದರೆ ಬರೋದೇ ನಿಮಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಹಾಗೆ ಜಸ್ಪ್ರೀತ್ ಬುಮ್ರಾ ಬರ್ತಾರೆ, ರವೀಂದ್ರ ಜಡೇಜಾ ಬರ್ತಾರೆ. ಈಗ ನೀವು ನೋಡಿದ್ರೆ KL ರಾಹುಲ್ ಕೂಡ ಒಂದು ಗ್ರೂಪಿಗೆ, ಸೀನಿಯರ್ಸ್ ಒಂದು ಗುಂಪಿಗೆ ಸೇರ್ತಾರೆ. ಸೊ ಇಂಥ ಒಂದಷ್ಟು ಪ್ಲೇಯರ್ಸ್. ಸೊ ಇನ್ನೂ ಸೀನಿಯರ್ಸ್ ಅಂತಂದರೆ ಕೆಲವರು ಇವರು ಸೀನಿಯರ್ಸ್ ಹೊರಗಡೆ ಬಿಟ್ಟಿದ್ದಾರೆ. ಮೊಹಮ್ಮದ್ ಶಮಿ, ಭುವನೇಶ್ವರ್ ಕುಮಾರ್, ಸಿರಾಜ್ನೂ ಕೂಡ ನಿಧಾನಕ್ಕೆ ಈಗ ಸೀನಿಯರ್ ಲಿಸ್ಟಿಗೆ ನಾವು ತಗೊಳ್ಬೋದು. ಸೊ ಇವರೆಲ್ಲ ಒಂದಷ್ಟು ಸೀನಿಯರ್ಸ್ ಅಂತ ಆಗ್ತಾರೆ. ಇನ್ನು ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್ ಅವರೆಲ್ಲ ಈಗ ಸೀನಿಯರ್ ಹಂತಕ್ಕೆ ಬಂದಿಲ್ಲ, ಈಗ ಅಪ್ಕಮಿಂಗ್ ಬರ್ತಾ ಇದ್ದಾರೆ. ಇನ್ನು ಉಳಿದಿರೋರೆಲ್ಲ ಆಲ್ಮೋಸ್ಟ್ ಚಿಕ್ಕವರೇ. ಬೇರೆ ಯಾರಾದರೂ ನಿಮ್ಮ ತಲೆಯಲ್ಲಿದ್ದರೆ, ಆಲ್ರೆಡಿ ಅಜಿಂಕ್ಯ ರಹಾನೆ, ಚೇತೇಶ್ವರ್ ಪೂಜಾರ ಎಲ್ಲ ರಿಟೈರ್ಮೆಂಟ್ ಕೊಟ್ಟಾಯಿತು. ಸೊ ಇಷ್ಟೇ ಅನಿಸುತ್ತೆ, ಒಂದು 4ರಿಂದ 5ರಿಂದ 6 ಜನ ಮ್ಯಾಕ್ಸಿಮಮ್. ಹಾರ್ದಿಕ್ ಪಾಂಡ್ಯ, ಸೊ ಹಾರ್ದಿಕ್ ಪಾಂಡ್ಯನ ಸೀನಿಯರ್ ಅಂತ ನೀವು ಕನೆಕ್ಟ್ ಮಾಡ್ಕೊಳ್ಬೋದು. ಇನ್ನು ಬೌಲರ್ಸ್ ಅಂತ ಬಂದಾಗ ಕುಲ್ದೀಪ್ ಇಸ್ ವೆರಿ ವೆಲ್ ಸೀನಿಯರ್ ಅಂತ ಹೇಳ್ಬೋದು. ಸೊ ಇನ್ನು ಗೊತ್ತಿಲ್ಲ ಯಾರು ಕಂಪ್ಲೇಂಟ್ ಮಾಡಿರ್ಬೋದು. ಈ ಹೆಸರಲ್ಲಿ ಯಾರಾದರೂ 1-2-3 ಜನ ಕಂಪ್ಲೇಂಟ್ ಮಾಡಿರಬೇಕು. ಯಾರಿರ್ಬೋದು? ಸೊ ನನಗೆ ಇನ್ನೂ ಕೂಡ ಒಂದು ಡೌಟ್ಗಳಿದೆ, ಕನ್ಫರ್ಮ್ ಇಲ್ಲದೆ ಹೇಳೋ ಹಾಗಿಲ್ಲ. ಸೊ ನೋಡೋಣ ಏನಾಗಿದೆ ಅಂತ. ಸೊ ಇದು ಗಂಭೀರ್ ಅವ್ರಿಗೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್. ಕ್ರಿಕ್ ಬ್ಲಾಗರ್ಸ್ ಅವರು ಇದರ ಬಗ್ಗೆ ರಿಪೋರ್ಟ್ ಮಾಡಿದ್ದಾರೆ, ಅದನ್ನು ಬೇರೆ ಬೇರೆ ವೆಬ್ಸೈಟ್ ಅವರು ಹಾಕಿದ್ದಾರೆ. ಇದು ನಂಬರ್ 1. ಎರಡನೇದಾಗಿ ಈಗ ನೀವು ಗಮನಿಸ್ಬೋದು, ಪಾಡ್ಕಾಸ್ಟ್ RCB ಭುವನೇಶ್ವರ್ ಕುಮಾರ್ ಮಾತನಾಡಿದ್ದಾರೆ. ಸೊ ಅದರಲ್ಲಿ ಹಲವಾರು ವಿಚಾರ, ಅವರು ಟೀಮ್ ಇಂಡಿಯಾ ವಾಪಸ್ ಬರೋ ಬಗ್ಗೆ ಮಾತನಾಡಿದ್ದಾರೆ. ನಾನು ಆಲ್ರೆಡಿ ಅಚೀವ್ ಮಾಡಿದ್ದೀನಿ, ಟೀಮ್ ಇಂಡಿಯಾ ಬ್ಲೂ ಜರ್ಸಿ, ವೈಟ್ ಜರ್ಸಿ ಎಲ್ಲ ಫಾರ್ಮ್ಯಾಟಲ್ಲೂ ಆಡಿದ್ದೀನಿ, ಮತ್ತದನ್ನು ಅಚೀವ್ ಮಾಡಬೇಕು ಅನ್ನೋದಿಲ್ಲ, ಬಟ್ ಮತ್ತೆ ಕಾಲ್ ಬಂದರೆ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಅಂತ.
ಇದು ಒಂದು ಕಡೆ. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಬಗ್ಗೆ ಭುವನೇಶ್ವರ್ ಕುಮಾರ್ ಏನು ಮಾತಾಡಿದ್ದಾರೆ ಅಂತಂದರೆ, ನನಗೆ ವಿರಾಟ್ ಕೊಹ್ಲಿ ಅವರ ಫೀಲ್ಡ್ ಪ್ಲೇಸ್ಮೆಂಟ್ ಇರುತ್ತಲ್ಲ, ಸ್ಲಿಪ್ ಇರ್ಬೋದು, ಎಲ್ಲಿ ಮಿಡ್ ಆಫ್ ಎಲ್ಲಿ ನಿಂತಿದ್ರು ಕೂಡ ಆ ಪ್ಲೇಯರ್ ಯಾರು ಎದುರುಗಡೆ ಆಡ್ತಾ ಇದ್ದಾನೆ ನಾನು ಬೌಲಿಂಗ್ ಮಾಡೋಕ್ಕೆ ಹೋಗುವಾಗ ಆ ಪಾಯಿಂಟ್ ಆಫ್ ವ್ಯೂ ಆತನ ತಲೆಯಲ್ಲಿ ಏನು ಓಡ್ತಾ ಇದೆ, ಯಾವ ರೀತಿ ಅವನು ಆಡ್ತಾ ಇದ್ದಾನೆ, ಒಂದಷ್ಟು ಸಜೆಷನ್ಗಳನ್ನು ಕೊಡ್ತಾಯಿದ್ರು ನನಗೆ. ಅದು ನನಗೆ ಆ್ಯಸ್ ಎ ಬೌಲರ್ ನಾನು ಮತ್ತೆ ಕಮ್ಬ್ಯಾಕ್ ಮಾಡೋಕ್ಕೆ, ಆರ್ ಸಿ ಬಿಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ, ಅಥವಾ ಆರ್ ಸಿ ಬಿಗೆ ಬಂದ ಮೇಲೆ ನನ್ನ ಪರ್ಫಾರ್ಮೆನ್ಸ್ ಪೀಕ್ ಆಗೋಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ವಿರಾಟ್ ಕೊಹ್ಲಿ ಕೊಡುವಂಥ ಸಜೆಷನ್ಸ್. ಒಂದಷ್ಟು ಮೈಂಡ್ ಗೇಮ್, ಹೇಗೆ ಗೇಮನ್ನು ಆತ ಅರ್ಥ ಮಾಡ್ಕೊಳ್ತಾನೆ, ಯಾವ ಪ್ಲೇಯರ್ ನೆಕ್ಸ್ಟ್ ಏನು ಮಾಡೋಕ್ಕೆ ರೆಡಿ ಇದ್ದಾನೆ, ಏನು ತಲೆಯಲ್ಲಿ ಓಡ್ತಾ ಇದೆ, ಈ ಬಾಲ್ ಹಾಕಿದ್ರೆ ರನ್ಗಳು ಬೀಳುತ್ತೆ, ಯಾವುದನ್ನು ಹಾಕಬೇಕು, ಯಾವ ಲೆಂತಲ್ಲಿ, ಅದ್ರ ಬಗ್ಗೆ ಒಂದಷ್ಟು ಆಗಾಗ ಸಜೆಷನ್ಸನ್ನು ಕೊಡ್ತಾ ಇರ್ತಾರೆ. ಸೊ ನಮ್ಮ ಫ್ರೆಂಡ್ಶಿಪ್ ಲೆವೆಲ್ ಇನ್ನಷ್ಟು ಗಟ್ಟಿಯಾಗಿದೆ, ಜೊತೆಗೆ ಅದು ಗೇಮ್ಗೂ ಕೂಡ ಹೆಲ್ಪ್ ಆಗಿದೆ ಅಂತ ಭುವನೇಶ್ವರ್ ಕುಮಾರ್ ಹೇಳಿದ್ದಾರೆ. ನೋಡಿ, ಒಬ್ಬ ಪ್ಲೇಯರ್ ಕ್ಯಾಪ್ಟನ್ ಅಲ್ಲದೇ ಇದ್ರೂ ಕೂಡ, ರಜತ್ ಕ್ಯಾಪ್ಟನ್ ಹೌದು, ಬಟ್ ವಿರಾಟ್ ಕೊಹ್ಲಿ ಹಿಂದೆ ಕ್ಯಾಪ್ಟನ್ ಆಗಿದ್ದಂಥವ್ರು, ಪ್ರತಿ ಸೀಸನ್ ಫ್ರಮ್ ಡೇ 1 IPL ಆಡೋದಂಥವ್ರು, ಎಷ್ಟು ಹೆಲ್ಪ್ ಆಗುತ್ತೆ ಒಂದು ಟೀಮಿಗೆ. ನಾವು ಡೈರೆಕ್ಟ್ ಒಬ್ಬ ಪ್ಲೇಯರ್ ಏನೋ 100 ಹೊಡೆದಿದ್ದು ಅಥವಾ ಒಂದು 5 ವಿಕೆಟ್ ತೊಗೊಂಡಿದ್ದೆಲ್ಲ ಮಾತಾಡ್ತೀವಿ, ಬಟ್ ವಿರಾಟ್ ರನ್ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ, ರನ್ ಸ್ಕೋರ್ ಮಾಡಿದ್ದಾರೆ ಟೀಮ್ಗೆ, ಆರ್ ಸಿ ಬಿಗೆ. ಆ್ಯಸ್ ಎ ನಾನ್ ಕ್ಯಾಪ್ಟನ್ ಕೂಡ ಹೇಗೆ ಅವರು ಆ್ಯಡ್ ಮಾಡ್ತಿದ್ದಾರೆ ವ್ಯಾಲ್ಯೂ, ಇದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ವಿರಾಟ್ ಅಂತ ಪ್ಲೇಯರ್ ಯಾಕೆ ಬರೀ ಬ್ರ್ಯಾಂಡಿಂಗ್, ಅವರ ಒಂದು ಸ್ಟಾರ್ ಫೇಮ್, ಸೂಪರ್ ಸ್ಟಾರ್ ಫೇಮ್ ಅದು ಮಾತ್ರ ಅಲ್ಲ, ಈ ಥರ ವ್ಯಾಲ್ಯೂಗಳು ಕೂಡ ಆ್ಯಡ್ ಆಗುತ್ತೆ. ಸೊ ಭುವನೇಶ್ವರ್ ಕುಮಾರ್ ಸನ್ರೈಸರ್ಸಲ್ಲಿ ಇದ್ದಿದ್ದು ಬೇರೆ, ಆರ್ ಸಿ ಬಿ ಬಂದ ಮೇಲೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇರೆ ಆಗಿದೆ. ಅದರ ಹಿಂದೆ ಒಂದು ಸಾಥ್ ವಿರಾಟ್ ಅವ್ರದ್ದು ಕೂಡ ಇದೆ. ಸೊ ಇದು ವಿರಾಟ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್, ವಿರಾಟ್ ಅವ್ರ ಬಗ್ಗೆ ಭುವನೇಶ್ವರ್ ಕೊಟ್ಟಂಥ ಸ್ಟೇಟ್ಮೆಂಟ್. ಎರಡನೇದಾಗಿ ಅನಿಲ್ ಚೌಧರಿ, ನಿಮಗೆ ಗೊತ್ತಿರೋ ಹಾಗೆ ಅಂಪೈರ್, ಹಲವಾರು ಲಫ್ಡಾ ಸಂದರ್ಭದಲ್ಲೆಲ್ಲ ಕೂಡ ಇದ್ದಂಥವ್ರು. ಸೊ ನೇರವಾಗಿ ಸ್ಟೇಟ್ಮೆಂಟ್ ಕೊಡುವಂಥವ್ರು. ಅವ್ರು ಹೇಳಿದ್ದು, ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ಸ್ ಅಗ್ರೆಸಿವ್ ಆಗಿರ್ತಾರೆ, ಗಲಾಟೆ ಮಾಡ್ತಾರೆ, ಒಂದಷ್ಟು ಬೈಗಳು ಆದಿದೆಲ್ಲ ಬರುತ್ತೆ, ಓವರ್ ಹೈಪ್ ಆಗಿರ್ತಾರೆ ಅಂತ, ಅಥವಾ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ಇದು ಕರೆಕ್ಟಾ ಅಂತ ಕೇಳಿದಾಗ, ಅಂಪೈರ್ ಆಗಿ ನಿಮ್ಗೆ ಓಕೆನಾ ಅಂತ ಕೇಳಿದಾಗ, ಇಲ್ಲ, ವಿರಾಟ್ ಅಂತ ಪ್ಲೇಯರ್ಸ್ ಇರಬೇಕು. ಎಲ್ಲರೂ ಕೂಡ ಸೈಲೆಂಟಾಗಿ ಗೇಮ್ ಮಾತ್ರ ಆಡೋದಾದರೆ ಕ್ರಿಕೆಟ್ ಅನ್ನೋ ಗೇಮ್ ಎಂಜಾಯಬಲ್ ಆಗಿರಲ್ಲ. ವಿರಾಟ್ ಅಂತ ಒಬ್ಬ ಕ್ಯಾರೆಕ್ಟರ್, ಪ್ರತಿಯೊಂದು ಮಿನಿಟನ್ನು ಕೂಡ ಎಂಜಾಯ್ ಮಾಡುವಂಥ ಪ್ಲೇಯರ್, ಪ್ಯಾಷನೆಟ್ ಪ್ಲೇಯರ್. ಪ್ರತಿಯೊಂದು ವಿಕೆಟ್ ಹೋದಾಗ ಬೌಲರ್ಗಿಂತ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡೋದೇ ವಿರಾಟ್ ಕೊಹ್ಲಿ. ಸೊ ಇಂಥ ಪ್ಲೇಯರ್ಸ್ ಬೇಕು. ಇಲ್ಲೇ ಹೋದರೆ ಕ್ರಿಕೆಟ್ ಅನ್ನೋ ಗೇಮ್ ಅದು ಈಗಿನ ಮಾಡರ್ನ್ ಡೇ ಕ್ರಿಕೆಟಲ್ಲಿ ಬೋರಿಂಗ್ ಅನಿಸುತ್ತೆ ಅಂತ ಅನಿಲ್ ಚೌಧರಿ ಅವರು ಹೇಳಿದ್ದಾರೆ. ಇದು ಅನಿಲ್ ಚೌಧರಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್. ಹಾಗೆ ತುಂಬ ತಲೆ ತಿಂತಿದ್ದು ಯಾರು ನಿಮಗೆ, ಅಥವಾ ಏನಾದರೂ ಅಪೀಲ್ ಮಾಡಿದಾಗ ಬಿಡ್ತಾನೆ ಇರಲಿಲ್ಲ ಯಾರು ಅಂತ ಕೇಳಿದಾಗ ಅಶ್ವಿನ್ ಹೆಸರು ಹೇಳಿದ್ರು. ಸರ್ ಅನ್ನೋದ್ರ ಜೊತೆನೇ ಕೊಡೋರು, ಅಲ್ಲಲ್ಲೇ ಟಾಂಗ್ ಕೊಡೋರು ಅಂತ ಇದು ಅವ್ರು ಹೇಳಿದ್ದು. ಇನ್ನು ಯುವನ್ ಕುಲಶೇಖರ ಬಗ್ಗೆ ನಾನು ಹೇಳಿದ್ದೆ, ಧೋನಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಅಂತ. 2011 ಆ ಲಾಸ್ಟ್ ಬಾಲ್ ಒಂದು ಸ್ಟ್ರೈಟ್ 6 ಹೊಡಿತಾರೆ ಲಾಂಗ್ ಆನ್ ಮೇಲೆ. ರವಿಶಾಸ್ತ್ರಿ ಕಾಮೆಂಟ್ರಿ, ಧೋನಿ ಫಿನಿಶಸ್ ಆಫ್ ಇನ್ ಸ್ಟೈಲ್ ಅಂತ ಹೇಳೋದು ನೀವು ಕೇಳಿರ್ತೀರ. ಅದಾದಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕುಲಶೇಖರ ಪಿಕ್ ಆಗ್ತಾರೆ. ಬಟ್ ಒಂದು ದಿನ ಕೂಡ ಧೋನಿ ಆ ವರ್ಲ್ಡ್ ಕಪ್ ಫೈನಲ್ ಬಗ್ಗೆ ಲಾಸ್ಟ್ ಬಾಲಿಗೆ 6 ಹೊಡೆದಿದ್ದು ಅದು ಯಾವುದೂ ಕೂಡ ಚರ್ಚೆನೇ ಮಾಡಿಲ್ಲ ಅಂತ. ಸೊ ಇದನ್ನು ಕುಲಶೇಖರ ಹೇಳ್ತಾ ಇದ್ರು. ಧೋನಿ ಅಂತ ಗ್ರೇಟ್ ಪ್ಲೇಯರ್ ಯಾಕೆ ಅಂತಂದರೆ, ನಾವು ಸೋತಿದ್ವಿ, ಗೆಲ್ಲಬೇಕಾದಂಥ ಮ್ಯಾಚ್ ಸೋತಿದ್ದೀವಿ, ನನ್ನ ಬಾಲ್ಗೆ ಅವ್ರು 6 ಹೊಡೆದಿದ್ದು, ಬಟ್ ಎಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ಅದ್ರ ಬಗ್ಗೆ ನನ್ನ ಹತ್ರ ಚರ್ಚೆನೇ ಮಾಡಿಲ್ಲ. ಆಗಿದ್ದಾಯಿತು, ನೆಕ್ಸ್ಟ್ ಏನು ಅದ್ರ ಬಗ್ಗೆ ಫೋಕಸ್ ಮಾಡುವಂಥ ವ್ಯಕ್ತಿ ಧೋನಿ. ಸೊ ಅದಕ್ಕೆ ಅವರು ಅಂಥ ಒಂದು ಸ್ಪೆಷಲ್ ಲೆಜೆಂಡ್ ಪ್ಲೇಯರ್ ಅಂತ ಕುಲಶೇಖರ ಹೇಳಿದ್ದಾರೆ. ಸೊ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ ಮುಂದಿನ ವೀಡಿಯೋದಲ್ಲಿ. ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ಗೆ ಹೇಳಿ, ಶೇರ್ ಮಾಡಿ, ತಿಳಿಸಿ, ಸಪೋರ್ಟ್ ಇರಲಿ. ನಮಸ್ಕಾರ.